ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಈಗ ಗೋ ಬ್ಯಾಕ್ ಗವರ್ನರ್ ಅಂತ ಒಂದು ಆಂದೋಲನ ಮಾಡಬೇಕು ಅಂತ ನಾಯಕರೆಲ್ಲ ಸಭೆ ಮಾಡ್ತಿದ್ದಾರೆ. ಏನ್ ಸರ್ ಸರ್ಕಾರದ ಮುಂದಿನ ನಡೆ ಏನು? ಗೋ ಬ್ಯಾಕ್ ಗವರ್ನರ್ ಅಂತ ಹೇಳುವಂಥದ್ದು ಚರ್ಚೆಯನ್ನ ನಾವು ಪ್ರಾರಂಭ ಮಾಡಿಲ್ಲ. ಅದ್ರ ಬಗ್ಗೆ ಆಂತರಿಕವಾಗಿ ಪಕ್ಷದಿಂದ ಮತ್ತು ನಮ್ಮ ವರಿಷ್ಠರಿಂದ ಏನು ಸೂಚನೆ ಬಂದಿಲ್ಲ. ಬಹುಶಃ ಅವ್ರು ಚರ್ಚೆ ಮಾಡಿ ಯಾವ ಥರ ನಿರ್ದೇಶನ ಕೊಡ್ತಾರೆ ಅದನ್ನು ಪಾಲನೆ ಮಾಡೋದು ನಾವು ಮಾಡ್ತೀವಿ. ಬಹಳ ಮುಖ್ಯವಾಗಿ ಇವತ್ತು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗುವಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ ವರ್ತಿಸ್ತಾ ಇದೆ. ಅದು ಆರ್ಥಿಕವಾದಂಥ ಹೊರೆಯನ್ನು ಇರೋದ್ರಿಂದ ಇರ್ಬೋದು, ಇಲ್ಲ ನಮಗೆ ಬರಬೇಕಾಗಿರುವಂಥ ಹಣಕಾಸಿನ ವ್ಯವಸ್ಥೆ ಇರ್ಬೋದು, ಮತ್ತು ತಾವು ನೇಮಕ ಮಾಡಿರುವಂಥ ರಾಜ್ಯಪಾಲರ ಮೂಲಕ ಸರ್ಕಾರಗಳಿಗೆ ತೊಂದರೆ ಕೊಡುವಂಥದ್ದಾಗ್ಬೋದು. ಇದೆಲ್ಲವೂ ನಮ್ಮ ಒಕ್ಕೂಟ ವ್ಯವಸ್ಥೆಯ ವಿರುದ್ಧವಾಗಿರುತ್ತದೆ, ಸಂವಿಧಾನದ ವಿರುದ್ಧವಾಗಿರುತ್ತದೆ. ನಿನ್ನೆ ಮಾನ್ಯ ರಾಜ್ಯಪಾಲರ ನಡೆ ಕೂಡ ಅಸಂವಿಧಾನಿಕವಾದದ್ದು, ಸಂಪೂರ್ಣವಾಗಿ ಕಾನೂನು ಬಾಹಿರವಾದದ್ದು. ಇಲ್ಲ, ನಾವು ರಾಜ್ಯಪಾಲರು ಬರಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲನೇ ನಿರ್ದೇಶನ ಆಗಿರುವಂಥದ್ದು. ಅಂಥದ್ದಾದಂಥ ಸಂದರ್ಭಗಳು ಕಂಡು ಬಂದಲ್ಲಿ ನಾವು ಮಾನ್ಯ ಅಡ್ವೊಕೇಟ್ ಜನರಲ್ ಅವರನ್ನ ದೆಹಲಿಗೆ ಕಳಿಸಿ ಅಲ್ಲಿ ಅವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ರಾಜ್ಯವನ್ನು ಓಡೋದಕ್ಕೆ ತಯಾರನ್ನು ಮಾಡಿಕೊಂಡಿದ್ದರು. ಅದೇ ರಾಜ್ಯಪಾಲರು ಬಂದಿದ್ದಾರೆ, ಕೋರ್ಟ್ನಲ್ಲಿ ಸದನದಲ್ಲಿ ತಮ್ಮ ಭಾಷಣವನ್ನ 2 ನಿಮಿಷದಲ್ಲಿ ಮುಗಿಸಿ ಹೋಗಿದ್ದಾರೆ. ಈಗ ಭಾಷಣವನ್ನ ಓದಿ ನಾವು ಅದನ್ನ ಈಗಾಗಲೇ ನಮ್ಮ ಸಭಾಧ್ಯಕ್ಷರ ಕಾರ್ಯದರ್ಶಿಗಳು ಸದನದ ಮುಂದೆ ಇಟ್ಟಿದ್ದಾರೆ. ಅದರಿಂದ ಇದು ಸದನದಲ್ಲಿ ಆಗಿರುವಂತಹ ಪ್ರಕ್ರಿಯೆ ಆಗಿರೋದ್ರಿಂದ ನ್ಯಾಯಾಲಯಕ್ಕೆ ಹೋಗುವಂಥದ್ದು ಪ್ರಶ್ನೆ ಉದ್ಭವ ಆಗಲ್ಲ ಅಂತ ನನ್ನ ಅನಿಸಿಕೆ. ಆದರೂ ಕೂಡ ಸರ್ಕಾರದಲ್ಲಿ ಸಂಪುಟ ಸಭೆಯಲ್ಲಿ ಏನು ನಿರ್ಧಾರಗಳು ತಗೊಳ್ತಾರೆ ಅದನ್ನು ಕಾದು. ಸಿಎಂ ಅವರು ಸುಪ್ರೀಂ ಕೋರ್ಟ್ ಹೋಗೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರೆ ನ್ಯಾಯಾಲಯಕ್ಕೆ ಹೋಗಕ್ಕಾಗುತ್ತಾ ಆಗಲ್ವಾ ಅಂತ ಹೇಳೋದ್ರ ಬಗ್ಗೆ ನಾನು ವಕೀಲನಾಗಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಕೊನೆಗೆ ತೀರ್ಮಾನಗಳನ್ನು ಅವ್ರು ತಗೊಳ್ತಾರೆ. ಅಂದ್ರೆ ಈಗ ಸದನದ ಒಂದು ಪ್ರಕ್ರಿಯೆ ಆಗಿರೋದ್ರಿಂದ ಈ ಭಾಷಣ ಕೂಡ ಸದನದ ಭಾಗ ಆಗಿರೋದ್ರಿಂದ ನ್ಯಾಯಾಲಯ ಮೊರೆ ಹೋಗುವಂತ ಸಾಧ್ಯತೆಗಳು ಕಮ್ಮಿ ಇದೆ ಅಂತ ನನ್ನ ಅನಿಸಿಕೆ. ಅದನ್ನ ನಾನು ಹೇಳ್ತೇನೆ. ಬಿಜೆಪಿ ಹೇಳಿದ್ರೆ ಸಂವಿಧಾನ ಏನು ತಪ್ಪೇನಿಲ್ಲ, ಅವ್ರು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಶ್ರಮಕ್ಕೆ ಫಲ ಸಿಗುತ್ತೆ. ಮತ್ತೆ ಹೈಕಮಾಂಡ್ ಹೇಳಿದಾಗೆ ನಡ್ಕೊಳ್ತೀವಿ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇದ್ರೆ, ಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದ್ರೆ, ಉಪಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದ್ರೆ, ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೀವಿ. ಹೈಕಮಾಂಡ್ ವಿಳಂಬ ಮಾಡ್ತಿರೋದಕ್ಕೆ ಗರಂ ಆಗಿದ್ದಾರೆ. ನಿಮ್ಗೇನ್ ಗೊತ್ತು, ದಾವಾಸ್ನಲ್ಲಿ ಈಗ ಡಿ.ಕೆ. ಸುರೇಶ್ ಅವರು ಸರ್ ಪೋಸ್ಟ್ ಮಾಡಿದ್ದಾರೆ, ನಮ್ಮ ತಾಳ್ಮೆಯಿಂದ ಅಸಹಾಯಕ ಅಂದುಕೊಳ್ಬಾರ್ದು ಅಂತ ಹೇಳಿದ್ದಾರೆ. ನೋಡಿ, ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಹೇಳಿಕೆಗಳನ್ನ ತಾವು ಯಾವ ರೀತಿ ಪರಿಗಣಿಸ್ತೀರಿ, ಸಂದರ್ಭಗಳಿಗೆ ಅನುಗುಣವಾಗಿ ಮಾಡುವಂಥದ್ದು ಅದು ಅವರವರ ಇಂಟರ್ಪ್ರಿಟೇಷನ್ ಬಿಟ್ಟಿರುವಂಥದ್ದು. ಆದ್ರೆ ಪಕ್ಷದ ಒಳಗಡೆ ಅಂಥದ್ದು ಯಾವುದೂ ಕೂಡ ಇಲ್ಲ, ಅಂತ ಅಸಮಾಧಾನಗಳು ಇಲ್ಲ, ಆ ಮಾತುಗಳಿಗೆ ಅರ್ಥಗಳು ಕಲ್ಪಿಸುವಂತ ಅವಶ್ಯಕತೆನೂ ಇಲ್ಲ. ಅದೇ ತಾವು ಏನ್ ಬೇಕಾದ್ರೆ ಅದನ್ನ ಅರ್ಥೈಸ್ಕೊಳ್ಬೇಕು. ವಾಸ್ತವ ಇದ್ದಾರೆ ಶಾಂತವಾಗಿ. ಬಜೆಟ್ ಮನ್ನೆ ಮಾಡ್ತಾರೆ ಅನುಮಾನಗಳು ಕೂಡ ವ್ಯಕ್ತವಾಗ್ತಿದೆ. ಯಾರು ವ್ಯಕ್ತ ಮಾಡ್ತಾರೆ? ಈಗ ಸಂಪಕ್ಷದಲ್ಲೂ ಕೂಡ ತಮ್ಮ ನಾಯಕರು ಕೂಡ ಡಿ.ಕೆ. ಶಿವಕುಮಾರ್ ಅವರು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಕೇಳ್ತಾರೆ. ನಾನೆಲ್ಲೂ ಕೇಳ್ಕೊಂಡಿಲ್ಲ. ಮುಖ್ಯಮಂತ್ರಿಗಳು ಬಜೆಟ್ ನ ತಯಾರಿ ಪ್ರಾರಂಭ ಮಾಡಿದ್ದಾರೆ, ನಾವೇ ಬಂದಿದ್ದೀವಿ. ಸಭೆಗಳನ್ನ ಕೂಡ ನಿನ್ನೆ ಕೂಡ ಮಾಡಿದ್ವಿ. ತಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಂಡನೆ ಮಾಡ್ಲಿಕ್ಕೆ. ಸರಿ, ಶಿಡ್ಲಘಟ್ಟ ಪ್ರಕರಣದಲ್ಲಿ ಅಮೃತಗೌಡ ಅವರಿಗೆ ಮತ್ತೊಂದು ಬೆದರಿಕೆ ಪತ್ರ ಬಂದಿದೆ. ಆಸಿಡ್ ಮಾಡ್ತೀವಿ ಅಂತ. ಯಾರು ಅಮೃತಗೌಡ? ಅದೇ ಸರ್, ಶಿಡ್ಲಘಟ್ಟ ಅಪರಾಧ ಮಹಿಳಾ ಅಧಿಕಾರಿಗೆ ರಾಜೀವ್ ಈಗ ಅದು FIR ಆಗಿದೆ. ಅವರು ರಾಜೀವ್ ಗೌಡ ಅವರು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ ಅದನ್ನ ವಜಾ ಮಾಡಿದ್ದಾರೆ. ತನಿಖೆ ನಡೀತಾ ಇದೆ. ಅವ್ರನ್ನ ಬಂಧಿಸಲಿಕ್ಕೆ ಪೊಲೀಸರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಗೃಹ ಸಚಿವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ, ಮುಂದಿನ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದರಿಂದ ಕಾನೂನು ಕ್ರಮ ಜರುಗುತ್ತದೆ. ತಮಿಳುನಾಡು ಸರ್ಕಾರ ರಾಜ್ಯಪಾಲರ ಭಾಷಣವನ್ನ ಹತ್ಯೆ ಆಡಬೇಕು, ಆ ಪದ್ಧತಿಯನ್ನೇ ತೆಗಿಬೇಕು, ಅದಕ್ಕೆ ಸಂವಿಧಾನವನ್ನು ತಿದ್ದುಪಡಿ ಆಗ್ಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸಮಾನ ಮನಸ್ಕ ರಾಜ್ಯಗಳ ಜೊತೆ ಚರ್ಚೆ ಮಾಡ್ತೀವಿ ಅಂತ ಸ್ಟಾಲಿನ್ ಅವರು ಹೇಳಿರ್ತಕ್ಕಂಥದ್ದು. ಇವತ್ತು ನೋಡಿ, ಇವತ್ತಿನ ಪರಿಸ್ಥಿತಿ ಆ ರೀತಿಯಾದಂತಹ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಈ ಚರ್ಚೆ ಸಂವಿಧಾನವನ್ನ ರಚನೆ ಮಾಡುವಂತ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಕೂಡ ಚರ್ಚೆ ಆಗಿದೆ.
ಮತ್ತೆ ರಾಜ್ಯಪಾಲರಿಗೆ ಎಷ್ಟು ಹಕ್ಕನ್ನು ಕೊಡಬೇಕು, ಚುನಾಯಿತರಾಗಬೇಕಾ, ಆಯ್ಕೆ ಆಗ್ಬೇಕಾ, ನೇಮಕಾತಿ ಆಗ್ಬೇಕಾ, ಇದೆಲ್ಲವೂ ಕೂಡ ಚರ್ಚೆ ಆಗಿದೆ. ಅದಕ್ಕೆ ಗೌರವ ಕೊಟ್ರೆ ಸಾಕು. ರಾಜ್ಯಪಾಲರ ಹುದ್ದೆಯನ್ನೇ ತೆಗೆದಾಕ್ಬೇಕು ಅಂತ ಹೇಳುವಂತ ವಾದ ಎಷ್ಟು ಸರಿ ಅನ್ನೋದು ಬೇರೆ. ಆದ್ರೆ ರಾಜ್ಯಪಾಲರು ಯಾವುದೇ ರಾಜ್ಯದಲ್ಲಿರ್ಲಿ, ಯಾವುದೇ ರಾಜ್ಯ ಸರ್ಕಾರಗಳಿರ್ಲಿ, ಸಂವಿಧಾನಕ್ಕೆ ಅನುಗುಣವಾಗಿ ನಡ್ಕೊಂಡ್ರೆ ಈ ಒಂದು ಬಿಕ್ಕಟ್ಟು ಉಂಟಾಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.